ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ ಯುವನಿಧಿ ಬಗ್ಗೆ. ಯುವನಿಧಿನ ಕ್ವಶನ್ ಆ್ಯಂಡ್ ಆನ್ಸರ್ ಎಪಿಸೋಡ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ಜೂನ್ ಮಂತ್ನ ಒಂದು DBT ಅನ್ನುವಂಥದ್ದು ಪುಷ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಜೂನ್ ಮಂತಿಂದ ಅಮೌಂಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಸೊ ನಿಮಗೆ ಬಂದಿದೆಯಾ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಏನಕ್ಕಂದರೆ ಒಬ್ರು ಇಬ್ರು ಕಮೆಂಟ್ ಮಾಡಿದ್ದಾರೆ ಅಂದರೆ ಅದನ್ನು ನಾವು ತೊಗೊಳಕ್ಕಾಗಲ್ಲ. ಏನಕ್ಕಂದರೆ ನಮ್ಮ ಮೊಬೈಲ್ಗೂ ಕೂಡ ನೋಟಿಫಿಕೇಶನ್ ಬರಬೇಕು. ಸೊ ನನಗಂತೂ ಇನ್ನೂ ಬಂದಿಲ್ಲ ಅದರ ಅಪ್ಡೇಟು. ಸೊ ಹಾಗಾಗಿನೇ ಒಂದ್ಸತಿ ನಿಮಗೆ ಬಂದಿದೆಯಾ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಜೂನ್ ಮಂತಿನ ಒಂದು ಅಮೌಂಟು. ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಬ್ರೋ ಆಗಸ್ಟ್ ಮಂತ್ 2026 ಸೆಲ್ಫ್ ಡಿಕ್ಲರೇಷನ್ ಆಧಾರ್ ಡೀಟೇಲ್ಸ್ ಅಪ್ಡೇಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಬ್ರೋ ಇವಾಗ ತಾನೇ ಓಪನ್ ಆಗಿದೆ ಸೆಲ್ಫ್ ಡಿಕ್ಲರೇಷನ್. ಒಂದು 2 ದಿನ ವೇಟ್ ಮಾಡಿ, ಅದು ಅಪ್ಡೇಟ್ ಆಗಿದೆ. ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ ಆಧಾರ್ ಬಗ್ಗೆ. ಓಕೆನಾ. ನೆಕ್ಸ್ಟ್ ಬ್ರೋ ಆಧಾರ್ ಅಪ್ಡೇಟ್ ಆಗ್ತಿಲ್ಲ, ಏನು ಮಾಡೋದು ಅಂತ ಕೇಳಿದ್ದಾರೆ. ನಾನು ಅದನ್ನೇ ಹೇಳ್ತಿದ್ದೀನಿ, ಇವಾಗ ತಾನೇ ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗಿರುತ್ತೆ, ಒಂದು ಸ್ವಲ್ಪ ವೇಟ್ ಮಾಡಿ, ಅಪ್ಡೇಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟು ಸರ್, ಮೇ ಮಂತ್ನಲ್ಲಿ ಸ್ವಯಂ ಘೋಷಣೆ ನೋ ಅಂತ ಬರ್ತಿದೆ, ಎಸ್ ಕೊಡಬೇಕಿತ್ತು, ಆದರೆ ನೆಕ್ಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಡೇಟಾ ಅಪ್ಡೇಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಬ್ರೋ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ನ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಅದೇನಾಗಿದೆ ಅಂತ ಹೇಳ್ಬಿಟ್ಟು ಹೊಸ ಚೆಕ್ ಮಾಡ್ತೀನಿ. ಓಕೆನಾ. ಸೊ ತುಂಬ ಜನ ರಿಪ್ಲೈ ಅಂತ ಹೇಳ್ತಿದ್ದಾರೆ. ತುಂಬ ಮೆಸೇಜಸ್ ಬಂದಿದೆ ಇನ್ಸ್ಟಾಗ್ರಾಮ್ನಲ್ಲಿ, ಒಬ್ಬೊಬ್ಬರಿಗೆ ರಿಪ್ಲೈ ಮಾಡ್ತಿದ್ದೀನಿ. ಸ್ವಲ್ಪ ವೇಟ್ ಮಾಡಿ, ನಿಮಗೂ ಕೂಡ ರಿಪ್ಲೈ ಮಾಡ್ತೀನಿ. ಓಕೆನಾ. ಸೊ ಯಾಕಂದರೆ ಒಬ್ಬೊಬ್ಬರಿಗೆ ಒಂದು ಅರ್ಧ ಗಂಟೆ ಟೈಮ್ ಆಗ್ತಿದೆ. ಏನಕ್ಕೆ ಅವ್ರದ್ದು ಕರೆಕ್ಟಾಗಿ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಸೊಲ್ಯೂಷನ್ ಹೇಳಬೇಕು. ಸೊ ಹಾಗಾಗಿನೇ ಸುಮ್ಮನೆ ಚೆಕ್ ಮಾಡಂಗೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆಗ್ತಿದೆ ಅಷ್ಟೇ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ರಿಪ್ಲೈ ಬರುತ್ತೆ. ಓಕೆನಾ. ಸೊ ಇವತ್ತೆಲ್ಲ ನಾಳೆ ಖಂಡಿತವಾಗ್ಲೂ ಕೂಡ ರಿಪ್ಲೈ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟು ಬ್ರೋ, ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಯುವನಿಧಿ ಸ್ಕೀಮ್ ಅಪ್ಲೈ ಮಾಡೋಕ್ಕೆ ಯುವನಿಧಿ ಆಪ್ಷನ್ ತೋರಿಸ್ತಿಲ್ಲ ಬ್ರೋ ಅಂತ ಹೇಳಿದ್ದಾರೆ. ಬ್ರೋ ಇದ್ರ ಬಗ್ಗೆ ನಾನು ನಾಳೆ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ, ನ್ಯೂ ಅಪ್ಲಿಕೇಶನ್ಸ್ ಬಗ್ಗೆ. ಓಕೆನಾ. ಅದಕ್ಕೆ ನೀವು ವೇಟ್ ಮಾಡಿ. ಫೆಬ್ರವರಿ ಅಮೌಂಟ್ ಬಂದಿಲ್ಲ ಬ್ರೋ ಅಂತ ಹೇಳಿದರೆ, ಫೆಬ್ರವರಿ ಅಮೌಂಟು ಅವಾಗಲೇ ಎಲ್ಲ ಕ್ಲಿಯರ್ ಆಗಿಬಿಡಿದೆ ಬ್ರೋ, ಇವಾಗ ಮತ್ತೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ. ನೆಕ್ಸ್ಟು ಮೇ ಮಂತ್ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಬ್ರೋ, ಬಿಜಾಪುರ ಡಿಸ್ಟಿಕ್. ಬ್ರೋ ಇವಾಗ ತಾನೇ ಸೊ ಮೇ ಮಂತಿಂದು DBT ಪುಷ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನದ್ದು ಬಂದಿದೆ. ಸೊ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗಬೇಕಾಗಿದೆ. ಬಟ್ ಜೂನ್ ಮಂತಿನ DBT ಪುಷ್ ಆಗಿದೆ, ಮೇ ಮಂತಿನ DBT ಪುಷ್ ಆಗಿದೆ ಆಲ್ರೆಡಿ. ಸೊ ಹಾಗಾಗಿ ಅದರ ಅಮೌಂಟ್ ಇನ್ನೂ ಬರಬೇಕಾಗಿದೆ. ಸೊ ವೇಟ್ ಮಾಡಿ, ಈ ಮಂತ್ ವೇಟ್ ಮಾಡಿ, ಬರುತ್ತೆ. ಮೇ ಮತ್ತು ಜೂನ್ 2 ತಿಂಗಳದ್ದು ಕೂಡ ಬರುತ್ತೆ. ಪೆಂಡಿಂಗ್ ಅಮೌಂಟ್ DBT ಪುಷ್ ಅಂತ ಇದೆ, ಜಾನ್ವರಿ ಟು ಜೂನ್ವರೆಗೂ ಕೂಡ ಇದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಜಾನ್ವರಿಯಿಂದ ಜೂನ್ವರೆಗೂ ಕೂಡ ಇದೆಯಾ? ಆಶ್ಚರ್ಯ. ಒಂದ್ಸತಿ ನೀವು ಅಪ್ಲಿಕೇಶನ್ ಸ್ಟೇಟಸ್ನ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ. ಚಾನ್ಸೇ ಇಲ್ಲ ಜಾನ್ವರಿಯಿಂದ ಜೂನ್ ತನಕ ಪೆಂಡಿಂಗ್ ಇರೋಕ್ಕೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ಇನ್ನೊಂದು 2 ಮಂತ್ಸಿನ ಅಮೌಂಟ್ ಬರಬೇಕಷ್ಟೇ. ಸೊ ಹಾಗಾಗಿನೇ ಹಾಗೆ ಸೆಲ್ಫ್ ಡಿಕ್ಲರೇಷನ್ ಆಗ್ತಿಲ್ಲ, ಸ್ವಲ್ಪ ವೇಟ್ ಮಾಡಿ ಬ್ರೋ, ಇವಾಗ ತಾನೇ ಅಪ್ಡೇಟ್ ಆಗಿದೆ, ವೇಟ್ ಮಾಡಿ, ಬರುತ್ತೆ. ಹಾಯ್ ಬ್ರೋ, ನಂದು 2025 ಡಿಗ್ರಿ ಕಂಪ್ಲೀಟ್ ಆಗಿದೆ, ಯುವನಿಧಿ ಅಪ್ಲಿಕೇಶನ್ ಹಾಕಿದೆ, ಜಾನ್ವರಿ 180 ಡೇಸ್ ಕಂಪ್ಲೀಟ್ ಆಗಿದೆ, ಹೈಯರ್ ಎಜುಕೇಷನ್ ಅಂತ ತೋರಿಸ್ತಾ ಇತ್ತು. ಆಫೀಸ್ಗೆ ಹೋಗಿ ಲೆಟರ್ ಬರೆದು ಕೊಟ್ಟು ಬಂದಿದ್ದೀವಿ, ಅಪ್ರೂವಲ್ ಆಗಿದೆ. ಜೂನ್ ಮಂತಿಂದು ಅಷ್ಟೇ DBT ಪುಷ್ ಅಂತ ತೋರಿಸ್ತಿದೆ, ಫೆಬ್ರವರಿ ಮಾರ್ಚ್ ಏಪ್ರಿಲ್ ತೋರಿಸ್ತಾ ಇಲ್ಲ, ಪ್ಲೀಸ್ ರಿಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಮೊದಲನೇದಾಗಿ ಅಭಿ 4558 ಅವರೇ. ಸೊ ನಿಮ್ಮದು ಹೈಯರ್ ಸ್ಟಡೀಸ್ ಅಂತ ಹೇಳಿಬಿಟ್ಟು ಮಾರ್ಚು ಏಪ್ರಿಲ್ ಮೇ ತನಕನೂ ಕೂಡ ತೋರಿಸ್ತಿತ್ತು ಅಂತ ಹೇಳೋದಾದ್ರೆ, ಜೂನ್ ಮಂತಿಂದ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀರಾ ಅಂದರೆ ಜೂನ್ ಮಂತಿಂದ ಅಮೌಂಟ್ ಬರುತ್ತೆ. ಯಾವುದೇ ಕಾರಣಕ್ಕೂ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹೈಯರ್ ಸ್ಟಡೀಸ್ ಅಂತಾನೆ ಬರುತ್ತೆ, ನಿಮ್ಗೆ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆ ಅಮೌಂಟು ನಿಮಗೆ ಬರೋದಿಲ್ಲ, ಜೂನ್ ಮಂತಿಂದನೇ ಅಮೌಂಟ್ ಬರೋದು ನಿಮಗೆ. ಇವಾಗ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಜೂನ್ ಮಂತಿಂದ ಮಾತ್ರ ನಿಮ್ಗೆ ಅಮೌಂಟ್ ಬರುತ್ತೆ, ಯಾವುದೇ ಕಾರಣಕ್ಕೂ ಆ 3 ಮಂತ್ಸಿಂದ ಅಮೌಂಟ್ ನಿಮಗೆ ಬರೋದಿಲ್ಲ. ಏನಕ್ಕೆ ಅಂದರೆ ನೀವು ಅಲ್ಲಿ ನಾನು ನಿಮಗೆ ಆಫೀಸ್ಗೆ ಹೋಗಿ ಅಂತ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ನೀವು ಆಫೀಸ್ಗೆ ಹೋಗಿ ಲೆಟರು ಕೊಟ್ಟಿದ್ದೀರಾ, ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ದೀರಾ. ಓಕೆನಾ. ಜೂನ್ ಮಂತಿಂದು ಕಳೆದ ತಿಂಗಳಿಂದು. ಸೊ ಹಾಗಾಗಿನೇ ಸ್ವಲ್ಪ ವೇಟ್ ಮಾಡಿ. ಜೂನ್ ಮಂತಿಂದು ಇವಾಗ ಆಗಸ್ಟ್ ಮಂತ್ ಒಳಗೆ ನಿಮ್ಗೆ ಇಲ್ಲಿ ಅಮೌಂಟ್ ಬರುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಓಕೆ. ನೆಕ್ಸ್ಟ್ ಬ್ರೋ, ನಂದು ಜೂನ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀನಿ, ಆದರೆ ಇನ್ನೂ DBT ಪುಷ್ ಆಗಿಲ್ಲ ಅಂತ ಕೇಳಿದರೆ, DBT ಒಬ್ಬೊಬ್ಬರದ್ದು ಪುಷ್ ಆಗ್ತಿದೆ. ಸೊ 2 ದಿನದಿಂದ ಅದು ನಡೀತಿದೆ, ವೇಟ್ ಮಾಡಿ. ಒಂದು 5 ದಿನದೊಳಗೆ ನಿಮಗೆ ಅಪ್ಡೇಟ್ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟು ಮತ್ತೆ ನಾನು ಸೆಲ್ಫ್ ಡಿಕ್ಲರೇಷನ್ ಮಾಡಿ 10 ಡೇಸ್ ಆದಮೇಲೆ ನನಗೆ ಮೆಸೇಜ್ ಬಂದಿದೆ, ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿ ಅಂತ. ಏನು ಮಾಡೋದು, ಅದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನೀವು ಫಸ್ಟು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಮತ್ತೆ ತಲೆ ಕೆಡ್ಸ್ಕೊಳೋಂಥ ಒಂದು ಅವಶ್ಯಕತೆ ಇಲ್ಲ, ನಿಮ್ದು ಆಗಿರುತ್ತೆ. ಮತ್ತೆ ಅದು ಮೆಸೇಜ್ ನಾರ್ಮಲ್ ಆಗಿ ಬರುತ್ತೆ, ನ್ಯಾಪ್ ಸಾಕಷ್ಟೇ, ಇನ್ನೇನು ಇಲ್ಲ. ನೆಕ್ಸ್ಟು ಫಸ್ಟ್ ಟೈಮ್ ಯುವನಿಧಿ ಅಮೌಂಟ್ ಜುಲೈನಲ್ಲಿ ಬಂದಿದೆ, ಬಟ್ ಸ್ಟೇಟಸ್ ಚೆಕ್ ಮಾಡಿದಾಗ ಮೇ ಮಂತಿನ DBT ಪುಷ್ ಅಂತ ಇದೆ, ಜೂನ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ನಾಟ್ ಗಿವನ್ ಅಂತ ಬರ್ತಾ ಇದೆ ಬ್ರದರ್ ಅಂತ ಹೇಳಿದರೆ, ಜೂನ್ ಮಂತಿನ ಅಮೌಂಟು ನೀವು ಕೊಟ್ಟಿಲ್ಲ ಅಂತ ಹೇಳಿ ಅರ್ಥ. ಅದು ಬಿಟ್ಟರೆ ನಿಮಗೆ ಫಸ್ಟ್ ಟೈಮ್ ಯುವನಿಧಿ ಅಮೌಂಟು ಜುಲೈನಲ್ಲಿ ಬಂದಿತ್ತು ಅಂತ ಹೇಳೋದಾದರೆ, ನಿಮಗಿಲ್ಲಿ ಜುಲೈನಂದರೆ ಯಾವ ಜುಲೈ? ಕಳೆದ ತಿಂಗಳಿಂದ ವೇಟ್ ಮಾಡಿ ಬ್ರೋ,
ಜುಲೈ ಮಂತಿಂದು ನಿಮಗೆ ಬಂದಿದೆ ಅಂದರೆ ನಂಗೆ ಆಶ್ಚರ್ಯ. ಸೊ ಹಂಗಾಗಿನೇ, ಯಾಕಂದರೆ ಜುಲೈ ಕಳೆದ ತಿಂಗಳಿಂದ ಅಮೌಂಟ್ ಎಲ್ಲೋ ಅಮೌಂಟ್ ಬಂದಿದೆ. ಸೊ ನಿಮಗೆ ಬಂದಿದೆಯೇನೋ ಒಂದ್ಸತಿ, ಅದಕ್ಕೆ ಹೇಳ್ತಿರೋದು. ಜೂನ್ ಜುಲೈಂದು ಇನ್ನು ಪೆಂಡಿಂಗ್ ಇದೆ, ಸ್ವಲ್ಪ ವೆಯ್ಟ್ ಮಾಡಿ. ಅಕಸ್ಮಾತ್ ಬಂದಿತ್ತು ಅಂದರೆ ಕಮೆಂಟ್ ಮಾಡಿ, ಓಕೆನಾ ಬ್ರೋ. ಫೆಬ್ರವರಿಯಿಂದ ಅಮೌಂಟ್ ಬಂದಿಲ್ಲ ಬ್ರೋ, ವೆಯ್ಟ್ ಮಾಡಿ ಬ್ರೋ. ನಿಮ್ಮದು ಫೆಬ್ರವರಿಯಿಂದ ಬರೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ನೀವು ಕರೆಕ್ಟಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿರಲ್ಲ, ಅಷ್ಟೇ, ಇನ್ನೇನೂ ಇಲ್ಲ, ಓಕೆನಾ. ಯುವ ನಿಧಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದಾ? ಅಪ್ಲೈ ಮಾಡೋಕ್ಕಾಗಲ್ಲ, ಒಂದು ಸತಿ ಅಪ್ಲೈ ಅಷ್ಟೇ. ಅದು ಅಂಡರ್ ಪ್ರೋಸೆಸ್ ಅಂತ ತೋರಿಸಿದೆ. ಸ್ಟೇಟಸ್ ಮಾಡಿದ್ರೆ ಅದೇ ಯಾವ ಆಪ್ಷನಲ್ಲಿ ತೋರಿಸಿದೆ ನನಗೆ ಕಮೆಂಟ್ ಮಾಡಿ ಕರೆಕ್ಟಾಗಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೇಕೆನ್ಸಿ ಬಿಟ್ಟಿದ್ದಾರೆ ಬ್ರೋ. ನಂದು ಜಾಬ್ ವೇಕೆನ್ಸಿ ಇದಲ್ಲ ಬ್ರೋ ಚಾನಲ್, ಒಂದ್ಸತಿ ಬೇರೆ ಚಾನಲ್ ಚೆಕ್ ಮಾಡ್ಕೊಳ್ಳಿ. ಹೈಯರ್ ಸ್ಟಡೀಸ್ ಪ್ರಾಬ್ಲಮ್ ಆವಾಗಲೇ ಹೇಳಿದೆ ನಿಮಗೆ. ಯುವ ನಿಧಿ ಆಫೀಸ್ ವಿಸಿಟ್ ಮಾಡಿ ಒಂದು ಲೆಟರ್ ಏನೋ ಬರ್ಕೊಡಿ, ಸರಿ ಹೋಗ್ಬಿಡುತ್ತೆ. ಅದು 1 ಮಂತಲ್ಲಿ ಸರಿ ಹೋಗುತ್ತೆ. ಪೆಂಡಿಂಗ್ ಅಮೌಂಟ್ ಫ್ರಮ್ ಜಾನ್ವರಿ ಅಂತ ಕೇಳಿದರೆ, ಯಾಕೆ ಜಾನ್ವರಿ ತನಕನೂ ಕೂಡ ಅಮೌಂಟ್ ಬಂದಿಲ್ವಾ ಬ್ರೋ? ಫೆಬ್ರವರಿ ಅಮೌಂಟ್ ಬಂದಿಲ್ಲ ಬ್ರೋ. ಸ್ಟೇಟಸ್ ಅಪ್ಲೈ ಸಕ್ಸಸ್ಫುಲ್ ಅಂತ ಬರುತ್ತೆ, ಪ್ಲೀಸ್ ರಿಪ್ಲೈ ಮಾಡಿ ಬ್ರೋ. ಫೆಬ್ರವರಿ ಅಮೌಂಟಿಂದ ಬರಲ್ಲ ಬ್ರೋ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಓಕೆನಾ. ಸೊ ಬ್ರೋ, ನಂದು ಹೈಯರ್ ಸ್ಟಡೀಸ್ ಅಂತ ತೋರಿಸಿದೆ ಇವತ್ತು. ಈಗ ಜೂನ್ ಮಂತ್ DBT ಪುಷ್ ಅಂತ ಬಂದಿದೆ, ಮತ್ತು ಜುಲೈ ಮಂತ್ ಸೆಲ್ಫ್ ಡಿಕ್ಲರೇಷನ್ ತೊಗೊತಿಲ್ಲ. ಏನಕ್ಕೆ ತೊಗೊತಿಲ್ಲ ಅಂದರೆ ಹೈಯರ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು ಬಂದಿದೆ, ಸೊ ಅದಕ್ಕೋಸ್ಕರನೇ ತೊಗೊತಿಲ್ಲ. ಸೊ ನೀವು ಫಸ್ಟ್ ಹೈಯರ್ ಸ್ಟಡೀಸ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ, ಅದಾದಮೇಲೆ ಬಂದು ಅಪ್ಲಿಕೇಶನ್ನ ಹಾಕಿ, ಓಕೆನಾ. ಅಂದರೆ ಸೆಲ್ಫ್ ಡಿಕ್ಲರೇಷನ್ನ ಮಾಡಿ. ಸೊ ಇದು ಬಿಟ್ಟೇನೋ ನಿಮಗೆ ಕ್ವಶನ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ಸ್ ಮಾಡಿ ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ ಕೂಡ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.